ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇ ಯಶು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ತರಕಾರಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ತರಕಾರಿ ಉಪ್ಪಿಟ್ಟು. ಸೊ ಇವಾಗ ನಾನು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ರವೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ರವೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಹುರ್ಕೋಬೇಕು ನೀವು ಬಾಣಲಿಲಿ. ಗೋಲ್ಡನ್ ಕಲರ್ ಬರೋ ಗಂಟ ಚೆನ್ನಾಗಿ ಹುರಿಬೇಕು. ಅರ್ಧ ಹುರಿದಿಕ್ಕಿದ್ರೆ ರವೆ ಅಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ. ಸೊ ನೀವು ಕ್ಲೀನಾಗಿ ಕೆಂಪಗಾಗೋ ಥರ ಹುರಿಬೇಕು. ಸೊ ನಾನೀಗ ಕೆಂಪಗಾಗೋ ಥರ ಹುರ್ಕೊಂಡು ಈ ಥರ ಪ್ಲೇಟಿಗೆ ಎತ್ತಿಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈಗ ನಾನು ಅದೇ ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ಕಾಯಬೇಕು. ಕಾಯ್ದಾದ್ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಒಂದು ಕಡ್ಡಿ ಎಲೆ ಕರಿಬೇವನ್ನ ನಾನೆಲ್ಲ ಹಾಕ್ಕೋತಾ ಇದ್ದೀನಿ. ಅದೆಲ್ಲ 2 ನಿಮಿಷ ಫ್ರೈ ಆಗಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ಪಟ ಅಂತ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಕಡಲೆಬೇಳೆ ಎಲ್ಲ ಇದಾಗಬೇಕು, ಅದಕ್ಕೋಸ್ಕರ. ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನು 1 ತೊಗೊಂಡಿದ್ದೀನಿ. ನೀವು ಸಣ್ಣದಾದರೆ 2 ತೊಗೊಂಡು ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಉಪ್ಪಿಟ್ಟಿಗೆ ಯಾವತ್ತಿದ್ರೂ ಉದ್ದುದ್ದ ಹಾಕಿದ್ರೇ ಚೆಂದ. ಸೊ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿ ಸಿಗಲ್ಲ, ಟೇಸ್ಟು ಇರೋಲ್ಲ. ಸೊ ಅದಕ್ಕೆ ಈಗ ಉದ್ದುದ್ದ ಕಟ್ ಮಾಡಿಕೊಂಡು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ. ಸೊ ಈಗ ಅದಕ್ಕೆ ನಾನು 1 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಹುಳಿಗೋಸ್ಕರ ಅಷ್ಟೇ. ಸೊ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವೇನು ತರಕಾರಿ ಹೆಚ್ಕೊಂಡಿರ್ತೀವಿ, ಕ್ಯಾರೆಟು ಆಲೂಗೆಡ್ಡೆ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಬೀನ್ಸ್ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 2 ಥರದ್ದು ಹಾಕ್ಕೊಂಡಿದ್ದೀನಿ, ಕ್ಯಾರೆಟು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಕ್ಲೀನಾಗಿ. ಸ್ವಲ್ಪ ಐ ಫ್ಲೇಮಲ್ಲಿಕ್ಕಿ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು. ಸೊ ಈಗ ಅದಕ್ಕೆ ನಾನು 2 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಸೊ ನೋಡ್ತಾ ಇದ್ದೀರಲ್ಲ, 2 ಲೋಟ ಆಗೋಷ್ಟು ನಾನೀಗ ನೀರು ಹಾಕ್ಕೊಂಡಿದ್ದೀನಿ. ಈಗ ನೀರು ಮೇಲ್ಗಡೆ ಎಲ್ಲ ಚೆನ್ನಾಗಿ ಕುದಿಬೇಕು, ನೊರೆ ಬರೋ ಥರ ಇದು ಚೆನ್ನಾಗಿ ಕುದಿಬೇಕು. ಆ ಥರ ನೀವು ಕುದಿಸ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕುದೀತಾ ಇದೆ ಅಂತ, ಆ ರೀತಿ ನೀವು ಕುದಿಸ್ಕೋಬೇಕು. 1-2 ನಿಮಿಷ ಈ ಥರ ಕೈ ಆಡಿಸ್ಕೊತಾ ಇರಿ, ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಆರಾಮಾಗಿ ನೀವು ಬೆಳಗ್ಗೆ ಬೇಗನೆ ಎದ್ದು ಮಾಡ್ಕೊಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಕುದೀತಾ ಇದೆ ಅಂದರೆ ಈಗ ನಾವು ಕ್ಯಾರೆಟು ಆಲೂಗೆಡ್ಡೆ ಎಲ್ಲ ಹಾಕಿರ್ತೀವಲ್ಲ, ಅದೊಂದು ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ನಾವು 2 ನಿಮಿಷ ಕುದಿಸ್ಕೊಡಿ. ಸೊ ಈಗ ಕುದಿಬೇಕಾದ್ರೆ ತುರಿದಿರೋಂಥ ಕಾಯಿ ತುರಿನ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಎಷ್ಟು ಬೇಕಷ್ಟು. ಸೊ ಈಗ ಅದು 2 ನಿಮಿಷ ಈ ಥರ ಕುದಿಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಕುದಿಬೇಕು ಚೆನ್ನಾಗಿ, ಕಾಯೆಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಈಗ ಎಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ನಾವೀಗ ಏನು ಹುರಿದು ಇಟ್ಕೊಂಡಿರ್ತೀವಲ್ಲ ರವೆನ, ಈ ಥರ ಚೂರೇ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಫುಲ್ ಹಾಕ್ಕೊಂಡ್ರೆ ಒಂದೇ ಸಲ ನಿಮಗೆ ಗಂಟಾಗೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಚೂರೇ ಹಾಕ್ಕೊಂಡಿದ್ದೆ ಕಲಿಸ್ಕೋಬೇಕು. ಫುಲ್ ಜಾಸ್ತಿ ಹಾಕಿದ್ರೆ ಗಟ್ಟಿಯಾಗೋಗುತ್ತೆ. ನೀರು ಅಳತೆ ಹಾಕಿ ನೀವು ಹಾಕ್ಕೋಬೇಕು. ಉಪ್ಪಿಟ್ಟಿಗೆ ಎಷ್ಟು ತಗೊಂಡಿದ್ದೀರ ರವೆನ ಅಷ್ಟು ನೋಡಿ ನೀವು ಅಳತೆ ಹಾಕ್ಕೊಂಡು ನೀರು ಹಾಕ್ಕೋಬೇಕು. ಇಲ್ಲ ರವೆ ಜಾಸ್ತಿ ಹಾಕಿದ್ರೆ, ನೀರು ಕಡಿಮೆ ಹಾಕಿದ್ರೆ ಗಂಟಾಗೋಗುತ್ತೆ, ಒಂಥರ ಗಟ್ಟಿ ಆಗೋಗುತ್ತೆ. ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ, ನನಗೆ 2 ಕರೆಕ್ಟಾಗಿ ತೊಗೊಂಡಿದ್ದೀನಿ, ರವೆನೂ ಕರೆಕ್ಟಾಗಿದೆ, ನೀರು ಕರೆಕ್ಟಾಗಿದೆ. ಸೊ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂಚೂರು ಗಂಟಿಲ್ದಂಗೆ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ 1-2 ನಿಮಿಷ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ, ಪಟ ಅಂತ ಇದು ಆರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವು. ಸೊ ನಾನೀಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗ ಮಾಡಿ ನೀವು ತಿನ್ಕೋಬೋದು, ಆಫೀಸಿಗೆ ಹೋದವರು ಎಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ನಾನೀಗ ಎಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪಟ ಅಂತ ಇದೆ ಸ್ವಲ್ಪ. ಸೊ ನಾನೀಗ ಲೋ ಫ್ಲೇಮಲ್ಲಿ ಇಕ್ಕೋತಾ ಇದ್ದೀನಿ. ಸೊ ಜಾಸ್ತಿ ಇದ್ದೋಗ್ಬಿಡುತ್ತೆ, ಹೈ ಫ್ಲೇಮಲ್ಲಿ ಇಕ್ಕೊಬಿಟ್ರೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು ಸ್ವಲ್ಪ ಈ ಥರ ನೀವು ಅವಾಗವಾಗ ಕೈ ಆಡಿಸ್ತೀರಿ, ಯಾಕೆ ಅಂದರೆ ಸೀದೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಈಗ 1-2 ನಿಮಿಷ ನೀವು
ತಟ್ಟೆ ಮುಚ್ಚಿ ಬಿಡಬೇಕು. ಜಾಸ್ತಿ ಉಪ್ಪಿಟ್ಟನ್ನ ಬೇಯಿಸೋಕೆ ಹೋಗಬಾರ್ದು. ಉಪ್ಪಿಟ್ಟು ಜಾಸ್ತಿ ಬೇಯಿಸಿದ್ರೆ ಒಂಥರ ಗಟ್ಟಿ ಆಗೋಗುತ್ತೆ. ಸೊ ಈಗ 2 ನಿಮಿಷ ತಟ್ಟೆ ಮುಚ್ಚಿಕ್ಕಿದೆ. ಸೊ ಈಗ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಬಿಸಿ ಬಿಸಿಯಾದ ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.